ಅಪಸಾಮಾನ್ಯ ದೃಷ್ಟಿಕೋನಗಳಲ್ಲಿ ಮತ್ತೊಂದು ಪ್ರಮುಖವಾದಂಥ ಒಂದು ದೃಷ್ಟಿಕೋನ ಇಂಟರ್ಪರ್ಸನಲ್ ವ್ಯೂ ಆಫ್ ಅಬ್ನಾರ್ಮಾಲಿಟಿ. ಈ ವ್ಯಕ್ತಿ ಮಾದರಿ ಅಂತಕ್ಕಂಥ ಏನಿದೆ, ವ್ಯಕ್ತಿ ಅಂದರೆ ವ್ಯಕ್ತಿಗಳ ನಡುವೆ, ಅಂದರೆ ಒಬ್ಬ ವ್ಯಕ್ತಿಯ ಮತ್ತೊಬ್ಬ ವ್ಯಕ್ತಿಯ ನಡುವೆ ಇರ್ತಕ್ಕಂತಹ ಮಾನಸಿಕ ಕ್ರಿಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಮುಖವಾದಂಥ ಒಂದು ದೃಷ್ಟಿಕೋನವಾದ ಈ ಒಂದು ಇಂಟರ್ಪರ್ಸನಲ್ ಪ್ರಾಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಇಂಟರ್ಪರ್ಸನಲ್ ಪ್ರಾಸ್ಪೆಕ್ಟಿವ್ ಈಸ್ ಕನ್ಸರ್ನ್ಡ್ ವಿತ್ ಹೌ ಹ್ಯೂಮನ್ ಬೀಯಿಂಗ್ ಇಂಟ್ರ್ಯಾಕ್ಟ್ ಆ್ಯಂಡ್ ಹೌ ದೀಸ್ ಇಂಟ್ರ್ಯಾಕ್ಷನ್ ಸಪೋರ್ಟ್, ಇನ್ವ್ಯಾಲಿಡೇಟ್ ಆ್ಯಂಡ್ ಎಲಾಬರೇಟ್ ದ ಸೆಲ್ಫ್ ಇಮೇಜ್. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಮತ್ತೊಬ್ಬ ವ್ಯಕ್ತಿಯ ಜೊತೆ ಇರ್ತಕ್ಕಂಥ ಇಂಟ್ರ್ಯಾಕ್ಷನ್ನು ಮತ್ತು ಬೇರೆಯವರ ಜೊತೆ ಇರ್ತಕ್ಕಂಥ ಸಪೋರ್ಟು ಮತ್ತು ಆತನ ಇಂಡಿವಿಜುವಾಲಿಟಿ ಮತ್ತು ಆತನ ಸೆಲ್ಫ್ ಇಮೇಜ್ ಮೇಲೆ ಆತನ ವ್ಯಕ್ತಿತ್ವ ಅಂತಕ್ಕಂಥದ್ದು ಪರಿಣಾಮವನ್ನು ಅದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದು. ಅದು ಹಾಗಾಗಿ ಇದಕ್ಕೋಸ್ಕರನೇ ನಾವು ಇದನ್ನ ಇಂಟರ್ಪರ್ಸನಲ್ ಪ್ರಾಸ್ಪೆಕ್ಟಿವ್ ಅಂತ ಕರಿತೀವಿ. ಇದನ್ನು ಪ್ರತಿಪಾದಿಸಿದಂಥವರು ಸುಲೈವಾನ್ ಅಂತಕ್ಕಂಥವ್ರು. ಸುಲೈವಾನ್ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ದಿಸ್ ಅಪ್ರೋಚ್. ಅಂದರೆ ಸುಲೈವಾನ್ ಅವರು ಈ ಒಂದು ದೃಷ್ಟಿಕೋನದ ಪ್ರಮುಖವಾದಂಥ ಪ್ರತಿಪಾದಕರಾಗಿರ್ತಾರೆ. ರಿಯಾಕ್ಟಿಂಗ್ ಅಗೇನೆಸ್ಟ್ ದ ಕ್ಲಾಸಿಕಲ್ ಸೈಕೋಅನಾಲಿಸಿಸ್ ಆಫ್ ಫ್ರಾಯ್ಡ್, ವೇರ್ ಬೈ ಪೆಥಾಲಜಿ ವಾಸ್ ಆಲ್ವೇಸ್ ಎ ಪ್ರಿಯಾರಿಟಿ ಆಫ್ ದ ಪರ್ಸನ್ಸ್ being relating to or involving relations between person. Other words, from interpersonal example sentences learn more about interpersonal. An interpersonal theory includes self-directed thoughts, means particularly expectancy of success, and self-directed emotions, pride, guilt and shame. Self-directed ಮತ್ತು self-directed thoughts ಅಂತ ಏನು ಹೇಳ್ತೀವಲ್ಲ, ಇವು ಎರಡು ಏನಾಗಿರುತ್ತೆ, ಪ್ರಮುಖವಾದಂಥ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ. ದ ಸೆಕೆಂಡ್ ಈಸ್ ಆನ್ ಇಂಟರ್ಪರ್ಸನಲ್ ಥಿಯರಿ ಆ್ಯಂಡ್ ಇನ್ಕ್ಲೂಡ್ಸ್ beliefs about the responsibility of others and other directed effects of angry and sympathy. ಕೋಪ ಮತ್ತು ಒಂದು ಸಿಂಪತಿ ಅಂತಕ್ಕಂಥದ್ದು ಎರಡು ಏನಾಗಿರುತ್ತೆ, ಆತನ ಡೈರೆಕ್ಟೆಡ್ ಎಫೆಕ್ಟ್ಸ್ ಮೇಲೆ ಪ್ರಭಾವವನ್ನು ಬೀರುತ್ತೆ. There are 4 main types of communication we use on a daily basis: verbal, non-verbal, written and visual. ಇಲ್ಲಿ 4 ರೀತಿಯ ಕಮ್ಯುನಿಕೇಷನ್ನ ನಾವು ಪ್ರತಿ ವ್ಯಕ್ತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಒಂದು ವರ್ಬಲ್ ಆಗಿರುತ್ತೆ, ಇನ್ನೊಂದು ನಾನ್ ವರ್ಬಲ್, ಇನ್ನೊಂದು ರಿಟರ್ನ್ ಆ್ಯಂಡ್ ವಿಜುವಲ್. ಅಂದರೆ ದೃಷ್ಟಿಯ ಮೂಲಕ ಮತ್ತು ಬರವಣಿಗೆಯ ಮೂಲಕ ಇರುತ್ತೆ, ಮತ್ತು ಪದಗಳ ಮೂಲಕ ಇರುತ್ತೆ, ಅಥವಾ ಸನ್ನೆ ಅಂತ ಏನು ಕರಿತೀವಲ್ಲ, ಸನ್ನೆಗಳ ಮೂಲಕ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗಾಗಿ 4 ಅಂಶಗಳನ್ನು ಕಾಣ್ತೀವಿ. ಲೆಟ್ಸ್ ಟೇಕ್ ಎ ಲುಕ್ ಅಟ್ ಈಚ್ ಆಫ್ these types of communications, why they are important and how you can improve them for success in our career. The interpersonal perspective is concerned with how human beings interact and how these interactions support, invalidate and elaborate the self-images. This is the perspective of the interpersonal theory of Sullivan.